ಸಚಿವರುಗಳು ಒತ್ತಡ ಹಾಕ್ತಾರೆ ಸಿಎಂ ಮೇಲೆ ದರ್ಶನ್ ಅವರ ವಿಚಾರದಲ್ಲಿ ಸಚಿವರು ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಇದು ಬಂದಿಲ್ಲ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋರು ಅಲ್ಲ. ಬಟ್ ಇದೆಲ್ಲ ಏನಾಗುತ್ತೆ, ಲೀಗಲ್ ಆ್ಯಕ್ಷನ್. ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು. ಈಗ ಆತ್ಮೀಯತೆ ಇದ್ದವ್ರು ತಪ್ಪೇ ಮಾಡಲ್ಲ ಅಂತಲ್ಲ, ಆತ್ಮೀಯತೆ ಬೇರೆ, ವಿಶ್ವಾಸ ಬೇರೆ. ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತು, ಇದನ್ನು ತೀರ್ಮಾನ ಕೋರ್ಟಲ್ಲಾಗುತ್ತೆ. ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ, ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ, SIT ಇದೆ. ಸೊ ಅದರಿಂದ ಈ ವಿಚಾರದಲ್ಲಿ ಸುಮ್ಮನೆ ನನಗೆ ಗೊತ್ತಿಲ್ಲ, ನೀವೇನು ಮಾಡ್ತಾಯಿದ್ದೀರಾ, ಎಲ್ಲ ವಿಚಾರನೂ ಬಿಟ್ಬಿಡ್ತೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ. ಈಗ ಪ್ರಜ್ವಲ್ ರೇವಣ್ಣಂದಾಯಿತು, ಈಗ ಅದು ಯಾವುದೋ ಇದು ಎಂಥದ್ದು ಗೌಡ ನಮ್ಮ ರಾಜ್ಕುಮಾರ್ ಮೊಮ್ಮಗಂದು ಇದು ಇಶ್ಯೂ ಆಯಿತು, ಈಗ ಇದಾಯಿತು. ಇದನ್ನು ಜನರಿಗೆ ತಿಳಿಸಿ, ಬೇಡ ಅಂತ ಹೇಳಲ್ಲ, ಆದರೆ 24 ಗಂಟೆ 360 ದಿವಸ 24/7 ಮಾಡಿದ್ದೀರಾ. ಇಲ್ಲ, ಒಂದು ನಿಮಿಷ ಕೇಸು ನೀವು ತೋರಿಸೋದ್ರಿಂದ ಮುಂದುವರಿಯುತ್ತೆ, ಮುಚ್ಚುತ್ತೆ ಅನ್ನೋದು ತಪ್ಪು. ಕೇಸು ಏನು ಕ್ರಮ ಆಗಬೇಕು, ಕೇಸ್ ಏನು ಎನ್ಕ್ವೈರಿ ಆಗಬೇಕು, 100ಕ್ಕೆ 100ರಷ್ಟು ನಮ್ಮ ಸರ್ಕಾರ ಬದ್ಧವಾಗಿದೆ, ಎಂಕ್ವೈರಿ ಆಗುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ವೈಯಕ್ತಿಕವಾಗಿ ಎಲ್ರಿಗೂ ಕಲಾವಿದ ಅಂದರೆ ಎಲ್ರಿಗೂ ಬೇಕಾದವರು, ಎಲ್ರಿಗೂ ಪರಿಚಯ ಇರ್ತಾರೆ, ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ನಾನು ತಪ್ಪು ಮಾಡಿಬಿಟ್ರೆ ಹಂಗಾರೆ ಬಾಬಣ್ಣ ನಾನು ದೋಸ್ತು ಅಂದ್ಬಿಟ್ರೆ ಬಾಬಣ್ಣ ಬಂದು ನನ್ನ ತಪ್ಪೆಲ್ಲನೂ ಹೊತ್ಕೊಂಡು ಹೋಗೋಕ್ಕಾಗೋದಾ? ನಾನು ತಪ್ಪು ಮಾಡಿದ್ರೆ ನಾನೇ ಅನುಭವಿಸ್ಬೇಕಲ್ಲ. ಅದಕ್ಕೇನು ಇದು ಯಾವ ಮಂತ್ರಿನೂ ಆ ವಿಚಾರದಲ್ಲಿ ಇನ್ವಾಲ್ವ್ ಅಂತ ಆಯ್ತು ಇಡಲಿ. ಈಗ ಅವರು ನಮಗಿಂತ ಬುದ್ಧಿವಂತರಿದ್ದಾರೆ, ನಮಗಿಂತ ಅನುಭವಸ್ಥರಿದ್ದಾರೆ. 2 ಬಾರಿ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರದ ದೊಡ್ಡ ಖಾತೆಯ ಸಚಿವರಿದ್ದಾರೆ. ಅವರೇನಾದ್ರೂ ಕೇಂದ್ರದ ಒನ್ ಟೈಮ್ ಗ್ರ್ಯಾಂಟನ್ನು ನಮ್ಮ ಕಂಪ್ನಿಗೆ ಮಾಡಲಿಕ್ಕೆ ಕೊಡಿಸ್ತೀನಿ ಅಂದರೆ ನಾನು ನಿಮ್ಮ ಮೂಲಕ ಅವರಿಗೆ ಸ್ವಾಗತ ಮಾಡ್ತೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಂಡ್ಯ ಜಿಲ್ಲೆಗೆ ನೀರಾವರಿ ಅಭಿವೃದ್ಧಿಗೆ ಒಂದು 5,000 ಕೋಟಿ ವಿಶೇಷವಾದಂಥ ರವಿ ಬಾರಣ ಇಲ್ಲ ಬಾರೋ ವಿಶೇಷವಾಗಿ ಈಗ ಕಾವೇರಿ ಅಚ್ಚುಕಟ್ಟಿನಲ್ಲಿ ತುಂಬ ಇನ್ನೂ ಆಧುನೀಕರಣ ಆಗಬೇಕಾಗಿದೆ. ಇದಕ್ಕೆ ಒಂದು 5,000 ಕೋಟಿ ಏನಾದ್ರೂ ಮಾನ್ಯ ಕೇಂದ್ರ ಸಚಿವರು ಬಿಡುಗಡೆ ಮಾಡಿಕೊಡ್ತೀವಿ ಅಂದರೆ ನಾನು ಅದಕ್ಕೂ ಒಂದು ಪತ್ರವನ್ನು ರಿಕ್ವೆಸ್ಟ್ ಮಾಡ್ತೀನಿ. ಕೇಂದ್ರ ಪ್ರೈಮ್ ಮಿನಿಸ್ಟರ್ ನೀರಾವರಿ ಸಚಿವರಿಗೆ, ಇವರಿಗೆ ಇಬ್ಬರಿಗೂ ಮಾಡಲಿಕ್ಕೆ ಏನೇ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ನಾವು ರಾಜ್ಯ ಸರ್ಕಾರದಿಂದ ಅವರಿಗೆ ಸಹಕಾರನೂ ಕೊಡ್ತೀವಿ, ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ. ನಾನು ಈಗ ಈ 1 ವರ್ಷ ಏನು ಮಾಡಿದ್ದೀವಿ, ಈ ರಿಸಲ್ಟ್ ನಮ್ಗೆ ವ್ಯತ್ಯಾಸ ಆಗಿದೆಯಲ್ಲ, ಇದು ಡಬಲ್ ಅಭಿವೃದ್ಧಿ ಮಾಡ್ತೀವಿ ನಾವು. ಅಭಿವೃದ್ಧಿ ನಿಲ್ಲಿಸಲ್ಲ, ಅಭಿವೃದ್ಧಿಗೆ ಹಿನ್ನಡೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೆಂಗೆ ಈ ಗ್ಯಾರಂಟಿನ ಮುಂದುವರಿಸ್ತೀವಿ ಎಂದವರೆ, ಗ್ಯಾರಂಟಿನೂ ಮುಂದುವರಿಸ್ತೀವಿ, ಅಭಿವೃದ್ಧಿನೂ ಡಬಲ್ ಮಾಡ್ತೀವಿ. ಸಾರ್ವಜನಿಕರ ಸಮಸ್ಯೆ ಏನಿದೆ, ರೆವಿನ್ಯೂ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ಯದ ಇಲಾಖೆ ಇರ್ಬೋದು, ಆ ಸಮಸ್ಯೆನೂ ಸಹ ಇವತ್ತು ರೆವಿನ್ಯೂ ಕೇಸಲ್ಲಿ ನಿಮಗೆ ಗೊತ್ತಿದೆ, 10,000ದಲ್ಲಿ ಇವತ್ತು 1,000 ಇದೆ ಈ ಥರದ್ದು. ಈಗ ನಮ್ಮ ದರ್ಶನ್ ಅವರು ಇವತ್ತು ಡೆಲ್ಲಿಯಿಂದ ಒಬ್ಬರನ್ನ ಟೀಮ್ ಕರೆಸಿ ಪಂಚಾಯತಿದ ಒಂದು ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆನ ಮಾಡ್ತಾಯಿದ್ದಾರೆ. ಅದನ್ನು ಇಡೀ ಜಿಲ್ಲೆಗೆ ನಾವು ಅದೇನೋ ಸಕ್ಸಸ್ ಆದರೆ ಅದೊಂದು ಸ್ವಲ್ಪ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಪಂಚಾಯತಿಗಳು ಅನ್ನೋದು ಕನ್ಫರ್ಮ್ ಆದರೆ, ನಾನು ಹೇಳಿದ್ದೀನಿ ದರ್ಶನ್ ಅವ್ರಿಗೆ ಎಲ್ಲ ತಾಲೂಕಿನಲ್ಲೂ ಮಾಡೋಣ ಅಂತ ಈ ರೀತಿ. ಸೊ ಈಗ ಯಾರ್ಯಾರಿಗೆ ಯಾವ್ಯಾವ ಥರ ನಮ್ಮ ಬಾಬಣ್ಣ, ರವಿ, ನಮ್ಮ ಮಧು, ಒಬ್ಬೊಬ್ರದ್ದು ಒಂದೊಂದು ಬುದ್ಧಿವಂತಿಕೆ ಇದೆ. ಯಾವ ಬುದ್ಧಿವಂತಿಕೆ ಅನ್ಸೋದು, ನಾವು ವಾರ್ ಪುಟ್ಟಲ್ಲಿ ಈ ಏನು ಕೆಲವ್ರಿಗೆಲ್ಲ ನಿಮಗೆಲ್ಲ ಏನು ಅನಿಸಿದೆ ಅಂದರೆ ರಿಸಲ್ಟಲ್ಲಿ ನೀವು ಅಭಿವೃದ್ಧಿ ಕಡೆ ಗಮನ ಕೊಡಲ್ವೇನೋ ಅಥವಾ ಗ್ಯಾರಂಟಿ ನಿಲ್ಲಿಸ್ತೀರೇನೋ, ಇವೆಲ್ಲ ರಿವ್ಯೂ ಮಾಡ್ತೀವಿ. ಏನೂ ನಿಲ್ಲಿಸಲ್ಲ. ನಾವೇನು ನಮ್ಮನ್ನು ಪಾರ್ಲಿಮೆಂಟ್ ಚುನಾವಣೆ ಸಪ್ರೇಟು, ರಾಜ್ಯ ಸರ್ಕಾರದ್ದು ಸಪ್ರೇಟು. ಈ ಚುನಾವಣೆಯಲ್ಲಿ ನಮಗೆ ಇನ್ನೂ 4 ವರ್ಷ ನಮ್ಮನ್ನು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಡಬಲ್ ಕೆಲಸ. ಸರ್ ನೋಡಿರಿ, ನಾನು ಅವರ ಕಾಮೆಂಟ್ಸ್ಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಅವರೇ ಕಾದು ನೋಡ್ತೀನಿ ಅಂತ ಹೇಳೋರಲ್ಲ, ಕಾದು ನೋಡಲಿ. ಒಂದು ನಿಮಿಷ, ಸರ್ಕಾರ ಏನು ಹೇಳಿರೋದು, ಸರ್ಕಾರದ ಅನುದಾನ ಮತ್ತು ಲೋನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ವಿ. ಯಾವ ಫ್ಯಾಕ್ಟ್ರಿನೂ ನೇರವಾಗಿ 100ಕ್ಕೆ 100 ಕೊಡಲಿಕ್ಕಾಗಲ್ಲ. ಎಷ್ಟು ಸರ್ಕಾರ ಕೊಡಬೇಕೋ ಅಷ್ಟನ್ನು ಇನ್ವೆಸ್ಟ್ ಮಾಡುತ್ತೆ, ಉಳಿದೋದನ್ನು ಲೋನ್ ತೊಗೊಂಡು ಮಾಡ್ತೀವಿ. ಈಗ ಕಾವೇರಿನಲ್ಲಿ ನಾನು ಸಪ್ರೇಟ್ ಇವತ್ತು ಮೀಟಿಂಗ್ ಮಾಡಿದ್ದೀನಲ್ಲ, ಇನ್ನೊಂದಷ್ಟು ವಿಚಾರನ ಕಲೆಕ್ಟ್ ಮಾಡಬೇಕಾಗುತ್ತೆ. ಸುದೀರ್ಘವಾಗಿ ನಮ್ಮ ಕೇಂದ್ರ ಸಚಿವರಿಗೆ ಒಂದು ಪತ್ರವನ್ನು ಬರೀತೀನಿ ಕಾವೇರಿ ವಿಚಾರದಲ್ಲಿ. ಅವರೇ ಹೇಳಿದ್ದಾರೆ, ಹಿಂದೆ
ಕಳೆದ 30-40 ವರ್ಷದಲ್ಲಿ ನಾವೇನು ಕಾವೇರಿ ಇಶ್ಯೂನಲ್ಲಿ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನಾನು ಸಂಸತ್ನಾಗ ಮಾಡಬೇಕು ಅನ್ನೋ ಆಸಕ್ತಿ ಅಂತ ತೋರಿಸ್ಕೊಂಡಿದ್ದಾರೆ. ನಾನು ಸಹ ನನಗೆ ಗೊತ್ತಿರೋವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಒಂದು ಪತ್ರದ ಮೂಲಕ ಕುಮಾರಸ್ವಾಮಿ ಅವ್ರಿಗೆ ಕೊಡ್ತೀನಿ. ಸೊ ಕಾವೇರಿ ಇಶ್ಯೂನಲ್ಲಿ ಸಾಕಷ್ಟು ಪರಿಹಾರ ಹುಡುಕುವಂಥ ಅವಕಾಶ ಇರೋದು ಮಾಡಲಿ, ಸಂತೋಷ. ಮೇಕೆದಾಟಿಗೂ ಈಗ ಮೇಕೆದಾಟನ್ನು ನಾಳೆ ಕೊಡಿಸ್ಲಿ, ನಾಡ್ದು ಟೆಂಡರ್ ಕರಿತೀವಿ, ನಾಳೆ ಕೊಡಿಸ್ಲಿ ಮೇಕೆದಾಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.